ನಾನು ರೈತನಾಗಿ ಮೊದಲನೇದಾಗಿ ಕೋಲಾರ ಜಿಲ್ಲೆಯ ರೈತನಾಗಿ ನಾನು ಮಾವು ಬೆಳೆಗಾರರಿಗೆ ಬೆಂಬಲವನ್ನು ಸೂಚಿಸ್ತೀನಿ. ಜೊತೆಯಲ್ಲಿ ನಾನು ಭಾರತೀಯ ಜನತಾ ಪಾರ್ಟಿಯ ಮಾಜಿ ಸಂಸದನಾಗಿ ನಮ್ಮ ಜಿಲ್ಲಾ ಮಾಜಿ ಅಧ್ಯಕ್ಷರು, ಹಾಲಿ ಅಧ್ಯಕ್ಷರು, ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳಿಗೆಲ್ಲರಿಗೂ ನಾವು ವಿಷಯ ತಿಳಿಸಿರೋದ್ರಿಂದ ನಾವೆಲ್ಲ ರೈತರಾಗಿರೋದ್ರಿಂದ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಒಟ್ಟಿಗೆ ಸೇರಿಕೊಂಡು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಏನು ಏಷ್ಯಾದಲ್ಲೇ ಬಿಗ್ಗೆಸ್ಟ್ ಮ್ಯಾಂಗೋ ಮಾರ್ಕೆಟ್ ನಮ್ಮ ಕೋಲಾರ ಜಿಲ್ಲೆಯಲ್ಲಿದೆ. ಅದರಲ್ಲೂ ಶ್ರೀನಿವಾಸಪುರದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೆಳೆಯುವಂಥ 2/3 ಭಾಗ ನಾವು ಕೋಲಾರ ಜಿಲ್ಲೆಯಲ್ಲಿ ಮಾವು ಬೆಳೀತಾ ಇದ್ದೀರಿ. ಇವತ್ತು ಪಕ್ಕದ ಆಂಧ್ರ ರಾಜ್ಯದಲ್ಲಿ ಇವತ್ತೇನು ಬೆಂಬಲ ಬೆಲೆಯನ್ನು ಸೂಚನೆ ಮಾಡಿ ಕಂಪ್ನಿಗಳಿಗೆ ₹8 ಮಿನಿಮಮ್ ರೇಟ್ಗೆ ನೀವು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮದಕ್ಕೂ ಸುಮಾರು ₹15ವರೆಗೂ ರೇಟ್ ಫಿಕ್ಸ್ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಈಗಾಗಲೇ ರೈತರು ಸಂಕಷ್ಟದಲ್ಲಿದ್ದು ಅವರು ಸೂಸೈಡ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಹಾಗಾಗಿ ಇವತ್ತು ಏನು ನಮ್ಮ ಚಿನ್ನಪ್ಪರೆಡ್ಡಿಯವರು, ನವೀನ್ ಅವರು ಮತ್ತು ಎಲ್ಲ ನಮ್ಮ ಮೂರ್ತಿಯವರು, ನಮ್ಮ ಎಲ್ಲರೂ ಸಾಧಿಕವರು, ಎಲ್ಲ ರೈತ ಸಂಘಟನೆಗಳವರು ಎಲ್ಲ ಒಟ್ಟಿಗೆ ಸೇರಿಕೊಂಡು ನಾವು ನಿಮ್ಮ ಜೊತೆಲಿರ್ತೀರಿ ಅಂತೇಳಿ ವರ್ತಕರು ಎಲ್ಲರೂ ಹೇಳಿರೋದ್ರಿಂದ ಕೂಡಲೇ ಈ ಸಿದ್ದರಾಮಯ್ಯನವ್ರಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಿದೆ ನಮ್ಮ ರಾಜ್ಯದಲ್ಲಿ ಅವರು ಕೂಡಲೇ ಇದರ ಬಗ್ಗೆ ಎಚ್ಚೆತ್ಕೊಂಡು ಈ ರೈತರ ಸಂಕಷ್ಟಕ್ಕೆ ಮತ್ತು ಅವರು ಯಾವುದೇ ರೀತಿಯಾದಂಥ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ಮೊದಲು ಬಂದು ಅವರಿಗೆ ಸಾಥ್ ಕೊಡಬೇಕು ಮತ್ತು ಬೆಂಬಲ ಬೆಲೆ ಸೂಚನೆ ಘೋಷಿಸಬೇಕು. ಇಲ್ಲವಾದಲ್ಲಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ BOV ವಿಜೇಂದ್ರ ಅವರು, ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅಣ್ಣವರು ಮತ್ತು ಚಲವಾದಿ ನಾರಾಯಣಸ್ವಾಮಣ್ಣವರು, ನಮ್ಮ ಕೇಂದ್ರ ಸಚಿವರಾದಂಥ ಮತ್ತು ಪ್ರಹ್ಲಾದ್ ಜೋಶಿ ಅವರು ಎಲ್ಲರಿಗೂ ವಿಷಯ ತಿಳಿಸಿ ನಾವು ಇದನ್ನು ರೈತರಿಗೆ ನ್ಯಾಯ ಕೊಡೋವರೆಗೂ ನಾವು ಕೇಂದ್ರದಿಂದ ಏನೇನು ಅನುಕೂಲ ಮಾಡಿಕೊಡ್ಬೇಕು ಅದ್ರ ಬಗ್ಗೆನೂ ಮತ್ತು ರಾಜ್ಯದಿಂದ ಏನು ರೈತರಿಗೆ ಅನುಕೂಲ, ಮಾವು ಬೆಳೆಗಾರಕ್ಕೆ ಅನುಕೂಲ ಸಿಗಬೇಕು ಅದ್ರವರೆಗೂ ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತೀರಿ ಅಂತೇಳಿ